ನಿಮ್ಮ ಮೆದುಳು ಎಷ್ಟು ಶಾರ್ಪ್ ಅಂತ ಟೆಸ್ಟ್ ಮಾಡೋಣವಾ? ಈ 20 GK ಪ್ರಶ್ನೆಗಳಲ್ಲಿ 15ಕ್ಕೂ ಹೆಚ್ಚು ಸರಿಯಾಗಿ ಹೇಳಿದ್ರೆ ನೀವು ನೆಕ್ಸ್ಟ್ ಲೆವೆಲ್. ಬನ್ನಿ ಶುರು ಮಾಡೋಣ. ಬಿಸಿ ಮಾಡಿದಾಗ ಗಟ್ಟಿಯಾಗುವ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೆಣ್ಣೆ, ಬಿ ಮೊಟ್ಟೆ, ಸಿ ನೀರು, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ. ಮೊಟ್ಟೆಯೊಳಗಿನ ಪ್ರೋಟೀನ್ ಬಿಸಿಯಾದಾಗ ಸಾಲಿಡ್ ಆಗುತ್ತದೆ, ಅದಕ್ಕೆ ಬೇಯಿಸಿದ ಮೊಟ್ಟೆ ಗಟ್ಟಿಯಾಗುತ್ತದೆ. ಹೃದಯದ ಆರೋಗ್ಯ ಕಾಪಾಡಲು ಯಾವ ಆಹಾರ ಸಹಾಯಕ? ನಿಮ್ಮ ಆಪ್ಷನ್ಸ್: ಎ ಜಂಕ್ ಫುಡ್, ಬಿ ಹಣ್ಣುಗಳು, ಸಿ ಸೋಡಾ, ಡಿ ಸಿಹಿ ಪದಾರ್ಥ. ಸರಿಯಾದ ಉತ್ತರ ಆಪ್ಷನ್ ಬಿ ಹಣ್ಣುಗಳು. ಹಣ್ಣುಗಳಲ್ಲಿ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತವೆ, ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಳ್ಳೆ ಕಚ್ಚುವುದರಿಂದ ಯಾವ ರೋಗ ಹರಡಬಹುದು? ನಿಮ್ಮ ಆಪ್ಷನ್ಸ್: ಎ ಜ್ವರ, ಬಿ ಮಲೇರಿಯಾ, ಸಿ ಕೆಮ್ಮು, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇರಿಯಾ. ಸೊಳ್ಳೆಗಳು ಪ್ಯಾರಾಸೈಟ್ ಹರಡುತ್ತವೆ, ಅದರಿಂದ ಮಲೇರಿಯಾ ಮುಂತಾದ ರೋಗಗಳು ಬರುತ್ತವೆ. 20 ರೂಪಾಯಿ ನೋಟು ಮುದ್ರಿಸಲು ಅಂದಾಜು ವೆಚ್ಚ ಎಷ್ಟು? ನಿಮ್ಮ ಆಪ್ಷನ್ಸ್: ಎ 5 ರೂಪಾಯಿ, ಬಿ 10 ರೂಪಾಯಿ, ಸಿ 2 ರಿಂದ 3 ರೂಪಾಯಿ, ಡಿ 15 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ 2 ರಿಂದ 3 ರೂಪಾಯಿ. ನೋಟಿನ ಮೌಲ್ಯಕ್ಕಿಂತ ಅದರ ಮುದ್ರಣ ವೆಚ್ಚ ಕಡಿಮೆ ಇರುತ್ತದೆ. ಬಿಳಿ ಚಿನ್ನ ಎಂದು ಕರೆಯುವ ಬೆಳೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ, ಬಿ ಹತ್ತಿ, ಸಿ ಗೋಧಿ, ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ. ಹತ್ತಿಗೆ ಹೆಚ್ಚು ಆರ್ಥಿಕ ಮೌಲ್ಯ ಇರುವುದರಿಂದ ಅದನ್ನು ಬಿಳಿ ಚಿನ್ನ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿ ಇದೆ, ನೋಡೋಣ ನೀವು ಗೆಸ್ ಮಾಡ್ತೀರಾ ಅಂತ. ತನ್ನ ಮಾರ್ಗವನ್ನು ಬದಲಾಯಿಸುತ್ತಾ ಹರಿಯುವ ನದಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗಂಗಾ, ಬಿ ಕಾವೇರಿ, ಸಿ ಕೋಸಿ, ಡಿ ಯಮುನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಸಿ. ಕೋಸಿ ನದಿಯನ್ನು ಬಿಹಾರ್ಸ್ ಸಾರೋ ಅಂತ ಕರೀತಾರೆ, ಇದು ಮಾರ್ಗವನ್ನು ಬದಲಾಯಿಸುತ್ತಾ ಹಾನಿ ಮಾಡುತ್ತದೆ. ಉಭಯವಾಸಿ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಾವು, ಬಿ ಕಪ್ಪೆ, ಸಿ ಸಿಂಹ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪೆ. ಕಪ್ಪೆ ನೀರಲ್ಲೂ ನೆಲದಲ್ಲೂ ಬದುಕುತ್ತದೆ, ಆದ್ದರಿಂದ ಉಭಯವಾಸಿ ಪ್ರಾಣಿ ಎನ್ನುತ್ತಾರೆ. ನಮ್ಮ ಮೆದುಳನ್ನು ಚುರುಕಾಗಿಡಲು ಯಾವುದು ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ಚಿಪ್ಸ್, ಬಿ ಧಾನ್ಯಗಳು, ಸಿ ಜಂಕ್ ಫುಡ್, ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ಧಾನ್ಯಗಳು. ಓಟ್ಸ್, ಬಾರ್ಲಿ ಮತ್ತು ರಾಗಿ ಅಂತಹ ಧಾನ್ಯಗಳು ಮೆದುಳಿಗೆ ಸ್ಥಿರವಾದ ಶಕ್ತಿಯನ್ನು, ಗ್ಲೂಕೋಸ್ ಒದಗಿಸುತ್ತವೆ, ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ. ಕಿವಿ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ನ್ಯೂಜಿಲ್ಯಾಂಡ್, ಸಿ ಚೀನಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಕಿವಿ ಹಣ್ಣು ಮೂಲತಃ ಚೀನಾ ದೇಶದ ರಾಷ್ಟ್ರೀಯ ಹಣ್ಣು, ಇದನ್ನು ಚೈನೀಸ್ ಗೂಸ್ಬೆರ್ರಿ ಎಂದು ಕರೆಯುತ್ತಾರೆ. ನೀರಿನಲ್ಲಿ ವಾಸಿಸುತ್ತಾದರೂ ನೀರು ಕುಡಿಯದ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೀನು, ಬಿ ಹಾವು, ಸಿ ಕಪ್ಪೆ, ಡಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪೆ. ಕಪ್ಪೆಗಳು ತಮ್ಮ ವಿಶಿಷ್ಟ ಚರ್ಮದ ಮೂಲಕ ನೀರಿನಲ್ಲಿರುವಾಗ ಅಥವಾ ತೇವಾಂಶವಿರುವಾಗ ಆಸ್ಮೋಸಿಸ್ ಪ್ರಕ್ರಿಯೆಯ ಮೂಲಕ ನೇರವಾಗಿ ನೀರನ್ನು ಹೀರಿಕೊಳ್ಳುತ್ತವೆ. ಸ್ನೇಹಿತರೆ, ಇಲ್ಲಿವರೆಗೂ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ. 10ರಲ್ಲಿ 5 ಬಂದಿದ್ರೆ ನೀವು ಸೇಫ್ ಝೋನ್. ಮುಂದಿನವು ಟಫ್ ಆಗಿವೆ ಇನ್ನಷ್ಟು.
ಪೆಟ್ರೋಲ್ ಪಂಪ್ನಲ್ಲಿ ಯಾವ ರೀತಿಯ ಬಟ್ಟೆ ಧರಿಸಬಾರದು? ನಿಮ್ಮ ಆಪ್ಷನ್ಸ್: ಎ ಹತ್ತಿ, ಬಿ ಸಿಂಥೆಟಿಕ್, ಸಿ ಉಣ್ಣೆ, ಡಿ ರೇಷ್ಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಥೆಟಿಕ್. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಉಂಟಾಗಿ ಅಪಾಯವಾಗಬಹುದು. ಇಂತಹ ಬಟ್ಟೆಗಳ ಘರ್ಷಣೆಯಿಂದ ಸಣ್ಣ ಕಿಡಿ ಸ್ಪಾರ್ಕ್ ಉಂಟಾದರೂ ಅದು ಪೆಟ್ರೋಲ್ ಆವಿಯೊಂದಿಗೆ ಸೇರಿ ಬೆಂಕಿ ಅವಘಡಕ್ಕೆ ಕಾರಣವಾಗಬಹುದು. ಮೊಟ್ಟೆಯಲ್ಲಿ ಹೆಚ್ಚು ಕಂಡುಬರುವ ವಿಟಮಿನ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ಮೊಟ್ಟೆಯಲ್ಲಿ ವಿಟಮಿನ್ ಡಿ ಅತಿ ಹೆಚ್ಚು ಕಂಡುಬರುತ್ತದೆ. ಇದು ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ. ನಾಲಿಗೆಯನ್ನು ಕೇಳಲು ಬಳಸುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಾವು, ಬಿ ನಾಯಿ, ಸಿ ಬೆಕ್ಕು, ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಎ ಹಾವು. ಹಾವುಗಳು ನಾಲಿಗೆಯಿಂದ ಸುವಾಸನೆ, ಕಂಪನವನ್ನು ಅರಿಯುತ್ತವೆ. ಕನ್ನಡಿಯಲ್ಲಿ ತನ್ನನ್ನು ಗುರುತಿಸಿಕೊಳ್ಳಬಲ್ಲ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಾಗೆ, ಬಿ ಗಿಳಿ, ಸಿ ಪಾರಿವಾಳ, ಡಿ ಮ್ಯಾಗ್ಪೈ. ಸರಿಯಾದ ಉತ್ತರ ಆಪ್ಷನ್ ಡಿ ಮ್ಯಾಗ್ಪೈ. ಈ ಪರೀಕ್ಷೆಯಲ್ಲಿ ಮ್ಯಾಗ್ಪೈ ಹಕ್ಕಿಗಳು ಕನ್ನಡಿಯ ಮುಂದೆ ನಿಂತಾಗ ತಮ್ಮ ದೇಹದ ಮೇಲಿರುವ ಗುರುತುಗಳನ್ನು ಗಮನಿಸಿ ಅದನ್ನು ತೆಗೆಯಲು ಪ್ರಯತ್ನಿಸುತ್ತವೆ. ಸ್ಟಾರ್ಲಿಂಕ್ ಯಾವ ದೇಶದ ಕಂಪನಿ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಅಮೆರಿಕಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕಾ. ಇದು ಎಲಾನ್ ಮಸ್ಕ್ ಕಂಪನಿ ಸ್ಪೇಸ್ಎಕ್ಸ್ನ ಪ್ರಾಜೆಕ್ಟ್ ಆಗಿದೆ. ಯಾವ ತರಕಾರಿ ತಿಂದರೆ ಹಲ್ಲು ಶುದ್ಧವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್. ಕ್ಯಾರೆಟ್ ತಿನ್ನುವಾಗ ಹಲ್ಲುಗಳು ನ್ಯಾಚುರಲ್ ಕ್ಲೀನಿಂಗ್ ಆಗುತ್ತವೆ. ಪ್ರತಿದಿನ ಮೊಟ್ಟೆ ತಿಂದರೆ ಏನು ವೇಗವಾಗಿ ಬೆಳೆಯುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕೂದಲು, ಬಿ ಸ್ನಾಯುಗಳು, ಸಿ ಲೈಂಗಿಕ ಶಕ್ತಿ, ಡಿ ವೀರ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನಾಯುಗಳು. ಮೊಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಮತ್ತು 9 ಅಗತ್ಯ ಅಮೈನೋ ಆಮ್ಲಗಳಿವೆ. ಇವು ಸ್ನಾಯುಗಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತವೆ. ಐಟಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕಾ, ಸಿ ಜಪಾನ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕಾ. ಮಾಹಿತಿ ತಂತ್ರಜ್ಞಾನ ಐಟಿ ಕ್ಷೇತ್ರದಲ್ಲಿ ಪ್ರಸ್ತುತ ಅಮೆರಿಕ ದೇಶವು ವಿಶ್ವದ ಅತಿದೊಡ್ಡ ಮತ್ತು ಪ್ರಭಾವಶಾಲಿ ರಾಷ್ಟ್ರವಾಗಿ ಮುಂಚೂಣಿಯಲ್ಲಿದೆ. ಮಾನವ ಹೆಚ್ಚು ಖುಷಿಯಾಗಿರುವ ಸಮಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹಣ ಇದ್ದಾಗ, ಬಿ ಸ್ನೇಹಿತರ ಜೊತೆ, ಸಿ ಮನಃಶಾಂತಿ ಇದ್ದಾಗ, ಡಿ ನಿದ್ರೆ ಮಾಡಿದಾಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮನಃಶಾಂತಿ ಇದ್ದಾಗ. ನಿಜವಾದ ಸಂತೋಷ ಮನಸ್ಸಿನ ಶಾಂತಿಯಿಂದ ಬರುತ್ತದೆ. ತೊಗರಿ ಬೆಳೆ ಹೆಚ್ಚು ಬೆಳೆಸುವ ಕರ್ನಾಟಕದ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ಕಲಬುರಗಿ, ಸಿ ಉಡುಪಿ, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲಬುರಗಿ. ಇದನ್ನು ರಾಜ್ಯದ ತೊಗರಿ ಕಣಜ ಎಂದೇ ಕರೆಯಲಾಗುತ್ತದೆ.
ಸ್ನೇಹಿತರೆ, ನಿಮಗೆ ಎಷ್ಟು ಸರಿಯಾದ ಉತ್ತರ ಗೊತ್ತಿತ್ತು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ GK ಮಯೂರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮಗೆ GK ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಉತ್ತಮ GK ಪುಸ್ತಕದ ಲಿಂಕ್ ಕೂಡ ಹಾಕಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.